ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತ ಒಂದು ಅದ್ಭುತವಾದ ದಿನ ಆಗಿದೆ. ಅದು ಗೌರಿ ಗಣೇಶ ಹಬ್ಬ. ನಾವಿವತ್ತೊಂದು ಅದ್ಭುತವಾದ ಜಾಗಕ್ಕೆ ಹೋಗಬೇಕು ಅಂತ ಇದ್ದೀವಿ. ಅದು ದೊಡ್ಡನಮಂಗಲ ಒಂದು ಜಾಗಕ್ಕೆ. ಅಲ್ಲಿ ದೊಡ್ಡದಾದ ಒಂದು ಆಂಜನೇಯನ ಪಕ್ಕದಲ್ಲಿ ಒಂದು ಗಣೇಶ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ ದೊಡ್ಡ ಗಣೇಶ ಇಟ್ಟಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಅಲ್ಲಿಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ತೋಪಮ್ಮ ದೇವಸ್ಥಾನ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಚಿಕ್ಕದಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಹಂಗೆ ನೋಡ್ಕೊಂಡು ಹೋಗೋಣ. ನೋಡಿ, ಯಾವುದೋ ಮನೆ ಹತ್ರ ಒಂದು ಬುದ್ಧನ ವಿಗ್ರಹ ಇಟ್ಟಿದ್ರು ನೋಡಿ, ಚೆನ್ನಾಗಿದೆ. ಇದನ್ನು ಹಾಗೆ ನೋಡ್ಕೊಂಡು ಹೋಗೋಣ ಬನ್ನಿ. ಹಾಗೆ ದೊಡ್ಡನಮಂಗಲ ಸರ್ಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ತಕ್ಕ ಬಂದು ನೋಡಿ, ಇದು ತುಂಬ ಚೆನ್ನಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಇವತ್ತು ಗೌರಿ ಗಣೇಶ ಹಬ್ಬ. ಗಣೇಶನ ಹೈದರಾಬಾದಿಂದ ತಂದರಂತೆ ಗಣೇಶ. ತುಂಬ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಗಣೇಶ ಯಾವ ಥರ ಇದೆ ಒಳಗಡೆ ನೋಡೋಣ. ಹೈದ್ರಾಬಾದಿಂದ ತಂದರಂತೆ ಗಣೇಶ. 15 ಅಡಿ ಇದೆ ಅಂತೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಹಬ್ಬ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಮಾರುತಿ ದೇವಸ್ಥಾನ ಹತ್ರ ಶ್ರೀ ಮಾರುತಿ ಗೆಳೆಯರ ಬಳಗ 55ನೇ ಗಣೇಶ ಉತ್ಸವ ಅಂತ ಹೇಳ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈ ಹಾಕಿದ್ದಾರೆ, ಹೋಗೋಣ ಬನ್ನಿ. ಈ ಗಣೇಶ ಎಷ್ಟು ಅದ್ಭುತವಾಗಿದೆ, ಹೇಗಿದೆ ನೋಡೋಣ. ಒಳಗಡೆ ಹೋಗಿ ನೋಡೋಣ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಳಗಡೆ. ನೋಡಿ, ಇಲ್ಲೆಲ್ಲ ಗಣೇಶ ಒಂದು ಥರ ಡೋಲ್ ಬಡಿ ಥರ ಕಾಣ್ತಾ ಇದೆ. ಫಸ್ಟಿಗೆ ನೋಡಿ ಯಾವ ಥರ ಆಕ್ಷನ್ ಮಾಡ್ತಾಯಿದೆ. ಒಂದು ಅದ್ಭುತವಾದ ಗಣೇಶ. ಹಾಗೇ ಪಕ್ಕ ನೋಡಿ, ಇದು ಈ ಮುಂದೆ ಬಂದರೆ ನಾವು ಅದು ವೀಣೆ ಬಾರಿಸುವ ಗಣೇಶ. ನೋಡಿ, ಇಲ್ಲಿ ಪಾರ್ವತಿ ಪರಮೇಶ್ವರರು ಇರುವಂತಹ ಒಂದು ತ್ರಿಶೂಲ ಹಿಡ್ಕೊಂಡು ಪರಮೇಶ್ವರ ಒಂದು ನಮಗೆ ಒಂದು ಆಶೀರ್ವಾದ ಕೊಡೋ ಥರ ಇದೆ ನೋಡಿ. ಇದು ತುಂಬ ಅದ್ಭುತವಾಗಿದೆ. ಹಾಗೆ ಬನ್ನಿ ನೋಡೋಣ ಬನ್ನಿ. ಇದು ಅದ್ಭುತವಾದ ಗಣೇಶ, ತುಂಬ ಚೆನ್ನಾಗಿದೆ ನೋಡಿ. ಇದು ಎರಡು ಕೈಯಲ್ಲೂ ಡೋಲ್ ಬಡಿಯೋ ಥರ ಕುತ್ಕೊಂಡು ಡೋಲ್ ಬಡಿಯೋ ಥರ, ಹಿಂದೆಗಡೆ ನವಿಲು ಕೂತಿರೋ ಥರ ಕಾಣ್ತಾ ಇದೆ ನೋಡಿ. ಅದ್ಭುತವಾಗಿದೆ, ಅದ್ಭುತವಾಗಿದೆ. ಇದು ಚೆನ್ನಾಗಿ ಸಕ್ಕತ್ತಾಗೆ ಮೂಡಿ ಬಂದಿದೆ. ಯಾರೋ ಅದ್ಭುತವಾಗಿ ನೋಡಿ. ಗಣೇಶ ತಲೆ ಅಲ್ಲಾಡಿಸ್ಕೊಂಡು ಮೃದಂಗ ಬಡಿತಾ ಇರೋದು ನೋಡಿ. ಈ ಗಣೇಶ ಒಂದು ಅದ್ಭುತವಾಗಿದೆ. ಹಾಗೇ ಪಕ್ಕದ ಬಂದರೆ ಈ ಗಣೇಶ ತಾಳ ಬಡಿಯೋ ಥರ ಇದೆ ನೋಡಿ. ತಾಳ ಕತ್ತು ಆಡಿಸ್ಕೊಂಡು ತಾಳ ಬಡಿಯೋ ಥರ ಇದೆ ನೋಡಿ. ಗೌರಿ ಇಟ್ಟಿದ್ದಾರೆ, ಗಣೇಶ ಪಕ್ಕ ಗೌರಿ ಇಟ್ಟಿದ್ದಾರೆ. ಒಂದು ಕಾಲು ಕೆಳಗಡೆ ಇಟ್ಕೊಂಡು ಇನ್ನೊಂದು ಕಾಲು ಮೇಲಿಟ್ಟ ಥರ ಇದೆ ನೋಡಿ ಗಣೇಶ. ಅದ್ಭುತವಾದ ಗಣೇಶ ನೋಡಿ. ಇದು ನೋಡ್ತಾ ಇದ್ದರೆ ನಮಗೆ ಸುಂದರವಾಗಿ ಕಾಣುತ್ತೆ. 55ನೇ ಅದ್ಭುತವಾದ ಗಣೇಶ ಉತ್ಸವ ನೋಡಿ. ಗಣೇಶನ ಇಟ್ಟಿದ್ದಾರೆ ದೊಡ್ಡನಮಂಗಲ ಸರ್ಕಲಲ್ಲಿ. ಅದು ಮಾರುತಿ ಮಂದಿರ ಹತ್ರ. ತುಂಬ ಕೊಡಿ. ನಾವು ಹಾಗೆ ಈ ವರ್ಷ ಗೌರಿ ಗಣೇಶ ಹಬ್ಬದಿಂದ ಹಾಗಾಗಿ ಒಂದು ವಿಡಿಯೋ ಮಾಡಿದ್ದು ನಿಮಗೆ ನೋಡಿ. ಇದು ಎಷ್ಟು ಚೆನ್ನಾಗಿ ತಬಲಾ ಬರ್ತೈತಿ ಗಣೇಶ. ಇದನ್ನೆಲ್ಲ ನೋಡ್ಕೊತ ಹಾಗೆ ನಿಮಗೆ ತೋರಿಸ್ಕೊತ ಹೋಗ್ತಾಯಿದ್ದೀನಿ. ಪರಮೇಶ್ವರ ಪಾರ್ವತಿ ಇಷ್ಟು ಅದ್ಭುತವಾಗಿ ಒಂದು ನಮಗೆ ಆಶೀರ್ವಾದ ಕೊಡ್ತಾ ಒಂದು ತ್ರಿಶೂಲ ಅದು ತಿರುಗಿಸ್ತಾ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಒಂದು ಅದ್ಭುತವಾಗಿ ಕಾಣುತ್ತೆ. ಇದೆಲ್ಲ ನಿಮ್ಮನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ಕೊಳ್ಳಿ, ಕೈ ಮುಕ್ಕೊಳ್ಳಿ. ಈ ಅದ್ಭುತವಾದ ಗಣೇಶ. ಜೈ ಗಣೇಶ, ಜೈ ಆಂಜನೇಯ. ಬನ್ನಿ ಫ್ರೆಂಡ್ಸ್, ಈ ಅದ್ಭುತವಾದ ಸುಂದರವಾದ ಗೌರಿ ಗಣೇಶ ಹಬ್ಬದ ಒಂದು ಗಣೇಶನಿಗೆ ಕೈ ಮುಗಿದು ಮುಂದೆ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ಇವೆಲ್ಲ ನೋಡ್ಕೊತ ಹೇಗೆ ನಿಮಗೆ ಎಲ್ಲ ತೋರಿಸ್ತೀನಿ. ಇನ್ನೊಂದ್ಸತಿ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಈ ಒಂದು ಗಣೇಶ. ಅದ್ಭುತವಾಗಿದೆ. ಇದು ಹೈದ್ರಾಬಾದ್ ತಂದಿರೋದಂತೆ. ಅದ್ಭುತವಾದ ಗಣೇಶ ನೋಡಿ. ಇದು ನಾವು ಇಲ್ಲಿ ಮಾರುತಿ ಹಿಂದಗಡೆ ಮಾರುತಿ ದೇವರು ನೋಡಿ. ಕೈ ಮುಗಿರಿ. ಶ್ರೀ ರಾಮ ರಾಮ ಜಯ ರಾಮ, ಜಯ ಜಯ ರಾಮ, ಶ್ರೀರಾಮ. ಬನ್ನಿ ನೋಡಿ, ಪಕ್ಕದಲ್ಲೇ ದುಗ್ಲಮ್ಮ ಒಂದು ದೇವಸ್ಥಾನ ಇದೆ. ಅಲ್ಲಿಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ದುಗ್ಲಮ್ಮ ದೇವಸ್ಥಾನ ನೋಡಿ, ಅದ್ಭುತವಾದ ದುಗ್ಲಮ್ಮ ದೇವಸ್ಥಾನ. ಇದನ್ನು ಕೂಡ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ದೊಡ್ಡನಮಂಗಲ ಬರ್ತಾ ಎಲ್ಲ ನಿಮಗೆಲ್ಲ ತೋರಿಸ್ಕೊಂತ ಬರ್ತಾಯಿದ್ದೀನಿ ನೋಡಿ. ಈ ಒಂದು ದುಗ್ಲಮ್ಮ ದೇವಸ್ಥಾನ ಅದ್ಭುತವಾದ ಒಂದು ದೇವಸ್ಥಾನ. ಇದನ್ನು ನೋಡಿ. ಹಾಗೆ ಇವನ್ನೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ಬಸವಣ್ಣ ಇದೆ ಕೆಳಗಡೆ ನೋಡಿ. ದುಗ್ಲಮ್ಮ ದೇವಿ ಒಂದು ವಿಗ್ರಹ ಇದೆ. ಹಾಗೇ ಕುದುರೆ ಮೇಲೆ ಕೂತಿರೋ ಥರ ಇದೆ ದುಗ್ಲಮ್ಮ. ಹಾಗೆ ಇಲ್ಲಿ ಬಸವಣ್ಣ ಇದೆ. ಆ ಕಡೆ ಈ ಕಡೆ ಬಸವಣ್ಣ ಇದೆ. ಇವೆಲ್ಲ ನೋಡ್ಕೊಂಡು ಹಾಗೆ ಒಂದು ವೀರಭದ್ರೇಶ್ವರ ದೇವಸ್ಥಾನ ಇತ್ತು. ನಾವು ಎಲ್ಲ ನೋಡ್ಕೊಂಡು ಬರುವಾಗ ನೋಡಿ, ವೀರಭದ್ರೇಶ್ವರ ದೇವಸ್ಥಾನ ಹಳೇ ಕಾಲದ ದೇವಸ್ಥಾನ ಇದು.
ನೋಡಿ ಸ್ವಚ್ಛ ಮಾಡ್ತವ್ರೆ ಪೂಜಾರಪ್ಪರವರೆಲ್ಲ. ನೋಡಿ ವೀರಭದ್ರೇಶ್ವರ ಸ್ವಾಮಿಗೆ ಕೈ ಮುಗಿರಿ. ಜೈ ವೀರಭದ್ರೇಶ್ವರ, ಜೈ ಜೈ ವೀರಭದ್ರೇಶ್ವರ, ತಂದೆ ಕಾಪಾಡಪ್ಪ. ನೋಡಿ ಅಲ್ಲೇ ಪಕ್ಕದಲ್ಲೇ ಒಂದು ಗಣೇಶನಿಟ್ಟಿದ್ದಾರೆ ಅವರೂ ವೀರಭದ್ರೇಶ್ವರ. ನೋಡಿ ಇದು ಒಂದು ವೀರಭದ್ರೇಶ್ವರ ಸ್ವಾಮಿಗೆ ಒಂದು ಬಸವಣ್ಣನ ಇಟ್ಟಿದ್ದಾರೆ ಅಲ್ಲಿ, ಅದನ್ನು ನೋಡಿದ್ರಲ್ಲ ಅದು. ಹಾಗೇ ನಿಮಗೆ ತೋರಿಸ್ಕೊಂತ ನಾನೀಗ ಹೊರಗೆ ಬರ್ತೀನಿ. ಹೊರಗೆ ಬಂದರೆ ಅಲ್ಲೇ ಒಂದು ಚಿಕ್ಕದಾಗಿ ಅದ್ಭುತವಾದ ಗಣೇಶನಿಟ್ಟಿದ್ದಾರೆ. ನೋಡಿ ಇದು ಒಂದು ಅದ್ಭುತವಾದ ಇದು ನೋಡಿ, ಇವರು ವೀರಭದ್ರೇಶ್ VRL ವಿನಾಯಕ ಗೆಳೆಯರ ಬಳಗ ಅಂತಲೇ ಇದೆ. ಅದು ನೋಡಿ ಅದ್ಭುತವಾಗಿದೆ. ನೋಡಿ ಗೌರಿ ಇಟ್ಟಿದ್ದಾರೆ, ಕೆಳಗಡೆ ಒಂದು ಆನೆ ಇದೆ, ಆನೆಯ ಕೆಳಗಡೆ ಆನೆ ಇದೆ, ಗಣೇಶನ ಕೆಳಗಡೆ ಆನೆ ಇದೆ. ಹಾಗೆ ಗಣೇಶ ಕಾಣುತ್ತೆ ನೋಡಿ, ಅದ್ಭುತವಾದ ಗಣೇಶ, ಸಖತ್ತಾಗಿ ಮಾಡಿದ್ದಾರೆ ಇವರು ಕೂಡ. ಇದೆಲ್ಲ ನಿಮ್ಮನ್ನು ನೋಡ್ಕೊತ ನಿಮಗೆ ತೋರಿಸ್ಕೊತ ಹೋಗ್ತಾಯಿದ್ದೀನಿ ಮುಂದೆ. ನೋಡಿ ಹಾಗೆ ನೋಡ್ಕೊಳ್ಳಿ. ಜೈ ಗಣೇಶ ಅಂತ ನಿಮ್ಮನಿಗೆ ಹೇಳ್ತಾಯಿದ್ದೀನಿ. ಇಲ್ಲಿಗೆ ಒಂದು ನನ್ನ ವಿಡಿಯೋ ಮುಗೀತು. ಇಲ್ಲಿಗೆ ನಮಸ್ಕಾರಗಳು. ನನ್ನ ಹೆಸರು SK ಹರಿಸಮುದ್ರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋ.